ನಮಸ್ಕಾರ. ಇಂದಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ. ನಮ್ಮ ಕೈಲಿರುವಂಥ ಒಂದು ವಿಶೇಷ ಆಕರ ಸ್ಪೋಕನ್ ಇಂಗ್ಲಿಷ್ ಥ್ರೂ ಕನ್ನಡ. ಇದು ಬಿಗಿನರಿಂದ ಅಡ್ವಾನ್ಸ್ ಲೆವೆಲ್ಗೆ ಹೋಗೋಕ್ಕೆ ಒಂದು ಗೈಡ್. ಕನ್ನಡ ಮಾತನಾಡುವವರಿಗೆ ಇಂಗ್ಲಿಷ್ ಕಲಿಸೋ ಸಹಾಯ ಮಾಡೋ ಈ ಗೈಡ್ ಇದೆಯಲ್ಲ, ಇದರ ಆಯ್ದ ಭಾಗಗಳನ್ನು ನಾವು ಇವತ್ತು ಸ್ವಲ್ಪ ಡೀಪ್ ಆಗಿ ನೋಡೋಣ. ಹೌದು, ಇದು ಬರೀ ಒಂದು ಪುಸ್ತಕ ಅಲ್ಲ. ಇದೊಂದು ರೀತಿ ಕನ್ನಡದ ಫೌಂಡೇಶನ್ ಮೇಲೆ ಇಂಗ್ಲಿಷ್ ಮಾತಾಡೋ ಸ್ಕಿಲ್ಸ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಬಿಲ್ಡ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಬ್ಲೂ ಪ್ರಿಂಟ್ ತರ. ಅಂದ್ರೆ ಶುರು ಹಂತದಿಂದ ಹಿಡಿದು ಅಡ್ವಾನ್ಸ್ಡ್ ಲೆವೆಲ್ವರೆಗೆ, ಆಮೇಲೆ ಡೈಲಿ ಮಾತುಕತೆಯಿಂದ ಹಿಡಿದು ಜಾಬ್ ಇಂಟರ್ವ್ಯೂ ತನಕ ಎಲ್ಲದಕ್ಕೂ ಬೇಕಾಗಿದ್ದನ್ನ ಸೇರಿಸಿದ್ದಾರೆ. ನಮ್ಮ ಇವತ್ತಿನ ಉದ್ದೇಶ ಏನಪ್ಪಾ ಅಂದ್ರೆ, ಈ ಗೈಡ್ನ ಒಂದು ಓವರ್ವ್ಯೂ ಕೊಡೋದಷ್ಟೇ ಅಲ್ಲ, ಇದರೊಳಗೆ ನಿಜವಾದ ತಿರುಳು ಏನು, ಯಾವ ಟೆಕ್ನಿಕ್ಸ್ ಇಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿದೆ, ಮತ್ತೆ ಕನ್ನಡ ಮಾತಾಡೋರು ಇಂಗ್ಲಿಷ್ ಕಲಿಯುವಾಗ ಫೇಸ್ ಮಾಡೋ ಪ್ರಾಬ್ಲಮ್ಸ್ ಇರುತ್ತಲ್ಲ, ಅದನ್ನಿದು ಹೇಗೆ ಹ್ಯಾಂಡಲ್ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು. ಹಾಗಾದರೆ ಶುರು ಮಾಡೋಣ, ಇದರೊಳಗೆ ಹೋಗಿ ನೋಡೋಣ. ಸರಿ, ಮೊದಲು ಬಿಗಿನರ್ ಲೆವೆಲ್. ಇಲ್ಲಿ ಶುರುವಾಗೋದೇ ಸೆಲ್ಫ್ ಇಂಟ್ರೊಡಕ್ಷನ್ನಿಂದ. ನನ್ನ ಹೆಸರು ರವಿ, ನಾನು ಬೆಂಗಳೂರಿನವನು, ಈ ಥರ ಸಿಂಪಲ್ ವಾಕ್ಯಗಳು. ಜೊತೆಗೆ ನೀವು ಹೇಗಿದ್ದೀರಿ, ಇಲ್ಲಿ ಬಾ, ಈ ಥರ ದಿನ ಬಳಸೋ ಮಾತುಗಳು. ಇದು ನೋಡೋಕ್ ಸಿಂಪಲ್, ಆದರೆ ಫಸ್ಟ್ ಸ್ಟೆಪ್ ಇಡೋಕಿದು ಸಾಕಾ? ಖಂಡಿತ ಸಾಕು. ಅಂದ್ರೆ ಇದು ತುಂಬಾನೇ ಮುಖ್ಯ ಕೂಡ. ಆರಂಭದಲ್ಲಿ ಸಿಂಪ್ಲಿಸಿಟಿನೇ ಸ್ಟ್ರೆಂತ್. ಈ ವಾಕ್ಯಗಳು ಬರೀ ವರ್ಡ್ಸ್ ಅಲ್ಲ, ಅವು ಕಮ್ಯುನಿಕೇಷನ್ನ ಮೊದಲ ಕಿಡಿಲಳು. ಮೈ ನೇಮ್ ಇಸ್ ರವಿ ಅಂತ ಹೇಳೋದೇ ಒಂದು ದೊಡ್ಡ ಸ್ಟೆಪ್ ಅಲ್ವಾ? ಇದ್ರ ಜೊತೆಗೆ ಈ ಗೈಡಲ್ಲಿ ಬೇಸಿಕ್ ಗ್ರಾಮರ್ ಮೇಲೂ ಫೋಕಸ್ ಮಾಡಿದ್ದಾರೆ. ಐ, ಯು, ಹಿ, ಶಿ, ಪ್ರೊನೌನ್ಸ್, ಮತ್ತೆ ಆಮ್, ಇಸ್, ಆರ್, ಟು ಬಿ ವರ್ಬ್ಸ್. ಕನ್ನಡದಲ್ಲಿ ಇದ್ದೇನೆ, ಇದ್ದಾನೆ ಅಂತಿವಲ್ಲ, ಹಾಗೇನೆ ಇಂಗ್ಲಿಷ್ನಲ್ಲೂ ಸೆಂಟೆನ್ಸ್ ಸ್ಟ್ರಕ್ಚರ್ಗೆ ಇವೇ ಬೇಸ್. ನಾನು ರವಿ ಇದ್ದೇನೆ, ಐ ಆಮ್ ರವಿ. ನೋಡಿ ಎಷ್ಟು ಸಿಂಪಲ್ ಆಗಿ ಮ್ಯಾಚ್ ಆಗುತ್ತೆ. ಹೌದು, ಕನ್ನಡದ ಸ್ಟ್ರಕ್ಚರ್ಗೆ ಹತ್ರ ಇದೆ ಈ ಎಕ್ಸಾಂಪಲ್ಸು. ಆದರೆ ಬರೀ ಗ್ರಾಮರ್, ಸೆಂಟೆನ್ಸ್ ಗೊತ್ತಾದ್ರೆ ಸಾಕಾಗತ್ತಾ? ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಇರುತ್ತಲ್ಲ, ವಾಟರ್ ವಾಟರ್ ಅನ್ಬೇಕಾ ಅಥವಾ ಬೇರೆ ತರನಾ? ಈ ಸ್ಟೇಜಲ್ಲಿ ಏನಾದರೂ ಗೈಡೆನ್ಸ್ ಇದೆಯಾ? ಆಕ್ಚುಲಿ ಗೈಡ್ ನೇರವಾಗಿ ಪ್ರೊನೌನ್ಸಿಯೇಷನ್ ಟ್ರೈನಿಂಗ್ ಕೊಡಲ್ಲ. ಆದ್ರೆ ಒಂದು ಟೆಕ್ನಿಕ್ ಹೇಳುತ್ತೆ, ಕೇಳಿ ಮತ್ತು ಪುನರಾವರ್ತಿಸಿ ಅಂತ. ಲಿಸನ್ ಅಂಡ್ ರಿಪೀಟ್. ಆರಂಭದಲ್ಲಿ ಕನ್ನಡ ಸಬ್ಟೈಟಲ್ಸ್ ಜೊತೆ ಇಂಗ್ಲಿಷ್ ಮೂವೀಸ್ ಅಥವಾ ಶೋಸ್ ನೋಡೋದು ಹೆಲ್ಪ್ ಆಗುತ್ತೆ ಅಂತನೂ ಹೇಳಿದ್ದಾರೆ. ಇದರಿಂದ ಆ ಶಬ್ದಗಳ ಪರಿಚಯ ಆಗತ್ತೆ. ಮುಖ್ಯವಾಗಿ ತಪ್ಪುಗಳ ಬಗ್ಗೆ ಭಯಪಡಬೇಡಿ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದ್ರೆ ನಮ್ಮ ಕನ್ನಡದ ಸೌಂಡ್ ಸಿಸ್ಟಮ್ಗೂ ಇಂಗ್ಲಿಷ್ಗೂ ಡಿಫ್ರೆನ್ಸ್ ಇದೆಯಲ್ಲ, ಆರಂಭದಲ್ಲಿ ತಪ್ಪುಗಳು ಸಹಜ, ಆದ್ರೆ ಮಾತಾಡೋಕ್ ಹಿಂಜರಿಬಾರ್ದು. ಅದೇ ಮೇನ್ ಪಾಯಿಂಟ್. ಕಾನ್ಫಿಡೆನ್ಸ್ ಮೊದಲು. ಅದು ನಿಜ. ತಪ್ಪು ಮಾಡ್ತೀನಿ ಅನ್ನೋ ಭಯವೇ ದೊಡ್ಡ ಅಡ್ಡಗೋಡೆ. ಹಾಗಾದ್ರೆ ಬಿಗಿನರ್ ಲೆವೆಲ್ನ ಗುರಿ ಸಿಂಪಲ್ ಸೆಂಟೆನ್ಸ್, ಬೇಸಿಕ್ ವೊಕ್ಯಾಬ್ಲರಿ, ಆಮೇಲೆ ಮಾತಾಡೋ ಭಯವನ್ನ ಹೋಗಲಾಡಿಸುವುದು. ಹೌದು, ಅದೇ ಮುಖ್ಯ ಗುರಿ. ಸರಿ, ಈ ಫೌಂಡೇಶನ್ ಮೇಲೆ ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ. ಈಗ ನಾವು ಸ್ವಲ್ಪ ಡೀಟೇಲ್ಡ್ ಆಗಿ ಮಾತಾಡೋಕ್ ಬೇಕಾದ ಇಂಟರ್ಮೀಡಿಯೇಟ್ ಲೆವೆಲ್ಗೆ ಬಂದಿದ್ದೀವಿ. ಅಂದ್ರೆ ಡೈಲಿ ಆಕ್ಟಿವಿಟೀಸ್ ಹೇಳೋದು. ನಾನು ಬೆಳಗ್ಗೆ 6 ಗಂಟೆಗೆ ಏಳುತ್ತೇನೆ, ಐ ವೇಕ್ ಅಪ್ ಎಟ್ 6 AM, ಈ ಥರ. ಇಲ್ಲಿ ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಎಲ್ಲ ಬರುತ್ತೆ. ನಾನು ಮಾರ್ಕೆಟ್ಗೆ ಹೋಗಿದ್ದೆ, ಐ ವೆಂಟ್ ಟು ದ ಮಾರ್ಕೆಟ್. ನಾನು ನಾಳೆ ಹೋಗುತ್ತೇನೆ, ಐ ವಿಲ್ ಗೋ ಟುಮಾರೋ. ಇದು ಮಾತುಕತೆಗೆ ಒಂದು ಡೆಪ್ತ್ ಕೊಡುತ್ತೆ ಅಲ್ವಾ? ಖಂಡಿತವಾಗಿ. ಇಲ್ಲಿಂದನೇ ಆಕ್ಚುಯಲ್ ಗ್ರಾಮರ್ ಸ್ವಲ್ಪ ಕಾಂಪ್ಲಿಕೇಟ್ ಆಗೋಕ್ ಶುರುವಾಗೋದು. ಪಾಸ್ಟ್ ಟೆನ್ಸ್ಗೆ ವರ್ಬ್ ಫಾರ್ಮೇ ಚೇಂಜ್ ಆಗೋದು. ವಿ ಟು ಫಾರ್ಮ್ ಅಂತಾರಲ್ಲ, ಅದು ಗೋ ಇದ್ದಿದ್ದು ವೆಂಟ್ ಆಗುತ್ತೆ, ಕುಕ್ ಇದ್ದಿದ್ದು ಕುಕ್ಡ್. ಇದು ಕನ್ನಡಕ್ಕಿಂತ ಡಿಫ್ರೆಂಟ್. ನಾವು ಕನ್ನಡದಲ್ಲಿ ಹೋಗಿದ್ದೆ, ಅಡಿಗೆ ಮಾಡಿದೆ ಅಂತ ಪ್ರತ್ಯಯ ಸೇರಿಸ್ತೀವಿ. ಇಂಗ್ಲಿಷ್ನಲ್ಲಿ ಮೂಲ ಪದವೇ ಚೇಂಜ್ ಆಗೋದ್ರಿಂದ ಇದನ್ನು ಸ್ವಲ್ಪ ಗಮನ ಕೊಟ್ಟು ಕಲಿಬೇಕು. ಅದಕ್ಕೆ ಗೈಡ್ನಲ್ಲಿ ಕನ್ನಡದ ಇಕ್ವಿವ್ಯಾಲೆನ್ಸ್, ಮಾಡಿದ್ದೆ, ನೋಡಿದ್ರು ಜೊತೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಫ್ಯೂಚರ್ ಟೆನ್ಸ್ಗೆ ವಿಲ್ ಸೇರಿಸೋದು ಕಂಪ್ಯಾರಿಟಿವ್ಲಿ ಈಸಿ, ಐ ವಿಲ್ ಗೋ. ವಿ ಟು ಫಾರ್ಮ್ಸ್ ಸ್ವಲ್ಪ ಕನ್ಫ್ಯೂಸಿಂಗ್ ಇರ್ಬೋದು ಶುರುವಲ್ಲಿ. ಇರ್ಲಿ, ಈ ಹಂತದಲ್ಲಿ ಪೊಲೈಟ್ ಎಕ್ಸ್ಪ್ರೆಷನ್ಸ್ಗೂ ಪ್ಲೀಸ್ ಹೆಲ್ಪ್ ಮೀ, ಥ್ಯಾಂಕ್ ಯು ಇಂಪಾರ್ಟೆನ್ಸ್ ಇದೆ ಅಂತ ಹೇಳಿದಿರಿ. ಇವು ಬರೀ ಸೌಜನ್ಯದ ಮಾತುಗಳ ಅಥವಾ ಲ್ಯಾಂಗ್ವೇಜ್ ಲರ್ನಿಂಗ್ನಲ್ಲಿ ಬೇರೆ ರೋಲ್ ಇದೆಯಾ? ಇಲ್ಲ, ಇವು ಬರೀ ಸೌಜನ್ಯದ ಮಾತುಗಳಲ್ಲ. ಇವು ಕಮ್ಯುನಿಕೇಷನ್ನ ಇಂಪಾರ್ಟೆಂಟ್ ಪಾರ್ಟ್. ಇಂಗ್ಲಿಷ್ ಕಲ್ಚರ್ನಲ್ಲಿ ಪ್ಲೀಸ್, ಥ್ಯಾಂಕ್ ಯು, ಸಾರಿಗೆಲ್ಲ ತುಂಬಾನೇ ವ್ಯಾಲ್ಯೂ ಇದೆ.
ಇವನ್ನ ಸರಿಯಾದ ಜಾಗದಲ್ಲಿ ಬಳಸೋದ್ರಿಂದ ಮಾತುಕತೆ ಸ್ಮೂತ್ ಆಗುತ್ತೆ. ಮತ್ತೆ ನಾವು ಬರೀ ಭಾಷೆ ಅಲ್ಲ, ಅದರ ಜೊತೆ ಕಲ್ಚರಲ್ ನ್ಯೂಯಾನ್ಸಸ್ ಕೂಡ ಕಲಿತಿದೀವಿ ಅಂತ ತೋರ್ಸುತ್ತೆ. ಕೇಳೋರಿಗೆ ನಮ್ಮ ಬಗ್ಗೆ ಒಂದು ಒಳ್ಳೆ ಇಂಪ್ರೆಷನ್ ಬರುತ್ತೆ. ಅದು ಕರೆಕ್ಟ್. ಹಾಗೇನೆ ಪ್ರಾಕ್ಟಿಕಲ್ ಇಂಗ್ಲಿಷ್ ಮೇಲೆ ಫೋಕಸ್ ಮಾಡಿದ್ದಾರೆ. ದಾರಿ ಕೇಳೋದು, ವೇರ್ ಇಸ್ ದ ನಿಯರೆಸ್ಟ್ ATM, ಅಂಗಡಿಲ್ ಮಾತಾಡೋದು, ಹೌ ಮಚ್ ಇಸ್ ದಿಸ್ ಶರ್ಟ್, ಸ್ಮಾಲ್ ಟಾಕ್, ನೈಸ್ ವೆದರ್ ಟುಡೇ ಇಸ್ಂಟ್ ಇಟ್, ಆ್ಯಂಡ್, ಬಟ್, ಸೋ, ಬಿಕಾಸ್ ತರ ಕನೆಕ್ಟರ್ಸ್ ಬಳಸಿ ಸೆಂಟೆನ್ಸ್ಗಳನ್ನ ಜೋಡಿಸೋದನ್ನು ಇಲ್ಲಿ ಕಲಿಯೋದು. ಇಟ್ ಸ್ಟಾರ್ಟೆಡ್ ರೇನಿಂಗ್, ಸೊ ಐ ಟುಕ್ ಎನ್ ಅಂಬ್ರೆಲಾ. ಇದು ಸೆಂಟೆನ್ಸ್ಗೆ ಒಂದು ಫ್ಲೋ ಕೊಡುತ್ತೆ. ಹೌದು. ಇಲ್ಲಿಂದ ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡೋ ಸ್ಟೇಜಿಂದ ಇಂಗ್ಲಿಷ್ನಲ್ಲೇ ಥಿಂಕ್ ಮಾಡೋಕೆ ಟ್ರೈ ಮಾಡಬೇಕು ಅಂತ ಗೈಡ್ ಹೇಳುತ್ತೆ. ಆದ್ರೆ ಇಂಗ್ಲಿಷ್ನಲ್ಲೇ ಯೋಚಿಸಿ ಅಂತ ಹೇಳೋದು ಈಸಿ. ಕನ್ನಡದಲ್ಲೇ ಯೋಚಿಸೋ ಅಭ್ಯಾಸ ಇದ್ದಾಗ ಅದನ್ನ ಮಾಡೋದು ಹೇಗೆ? ಅದಕ್ಕೇನಾದ್ರೂ ಸ್ಪೆಸಿಫಿಕ್ ಟೆಕ್ನಿಕ್ಸ್ ಹೇಳಿದಾರಾ? ಆಕ್ಚುಲಿ ಡೈರೆಕ್ಟ್ ಆಗಿ ಹೀಗೆ ಯೋಚಿಸಿ ಅಂತ ಸ್ಟೆಪ್ಸ್ ಇಲ್ಲ, ಆದ್ರೆ ಇಂಡೈರೆಕ್ಟ್ ಆಗಿ ಕೆಲವು ಟೆಕ್ನಿಕ್ಸ್ ಸಜೆಸ್ಟ್ ಮಾಡಿದ್ದಾರೆ. ಉದಾಹರಣೆಗೆ, ಫುಲ್ ಸೆಂಟೆನ್ಸ್ನಲ್ಲಿ ಮಾತಾಡೋ ಪ್ರಾಕ್ಟೀಸ್ ಮಾಡೋದು. ವರ್ಡ್ ಬೈ ವರ್ಡ್ ಯೋಚಿಸೋ ಬದಲು ಸೆಂಟೆನ್ಸ್ ಫಾರ್ಮ್ನಲ್ಲೇ ಯೋಚಿಸೋಕೆ ಇದು ಹೆಲ್ಪ್ ಮಾಡುತ್ತೆ. ನಮ್ಮ ಸುತ್ತ ಇರೋ ವಸ್ತುಗಳನ್ನ ಇಂಗ್ಲಿಷ್ನಲ್ಲಿ ಹೆಸರಿಸೋದು. ದಿಸ್ ಇಸ್ ಅ ಚೇರ್, ದ್ಯಾಟ್ ಈಸ್ ಅ ವಿಂಡೋ. ಸಿಂಪಲ್ ಆದ ಇಂಟರ್ನಲ್ ಮಾತುಕತೆ ಮನಸ್ಸಲ್ಲೇ ಇಂಗ್ಲಿಷ್ನಲ್ಲಿ ಮಾಡೋದು. ಓಕೆ, ನೌ ಐ ನೀಡ್ ಟು ಮೇಕ್ ಕಾಫಿ. ಮತ್ತೆ ಇಂಪಾರ್ಟೆಂಟ್ ಅಂದ್ರೆ ಕನ್ನಡ ಸಬ್ಟೈಟಲ್ಸ್ ಬಿಟ್ಟು ಇಂಗ್ಲಿಷ್ ಸಬ್ಟೈಟಲ್ಸ್ ಯೂಸ್ ಮಾಡೋದು ಅಥವಾ ಅದು ಇಲ್ದೇ ನೋಡೋದು. ಇದು ನಮ್ಮ ಬ್ರೈನ್ಗೆ ಇಂಗ್ಲಿಷ್ನಲ್ಲೇ ಪ್ರಾಸೆಸ್ ಮಾಡೋಕೆ ಫೋರ್ಸ್ ಮಾಡುತ್ತೆ. ನಿಮ್ಮ ಧ್ವನಿಯನ್ನು ರೆಕಾರ್ಡ್ ಮಾಡಿ ಕೇಳಿಸ್ಕೊಳ್ಳಿ ಅಂತನೂ ಒಂದು ಸಲಹೆ ಇದೆ. ಇದು ಹೇಗೆ ಹೆಲ್ಪ್ ಆಗುತ್ತೆ? ಓ, ಇದು ತುಂಬಾ ಎಫೆಕ್ಟಿವ್ ಟೆಕ್ನಿಕ್ ಗೊತ್ತಾ? ನಮ್ಮ ಮಾತನ್ನ ನಾವೇ ಕೇಳಿಸ್ಕೊಂಡಾಗ ನಮ್ಮ ಪ್ರೊನೌನ್ಸಿಯೇಷನ್, ಸೆಂಟೆನ್ಸ್ ಸ್ಟ್ರಕ್ಚರ್ ಮಿಸ್ಟೇಕ್ಸು, ಹೆಸಿಟೇಷನ್ಸು ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಬೇರೆಯವ್ರು ಹೇಳೋದಿಕ್ಕಿಂತ ನಾವೇ ನಮ್ಮ ತಪ್ಪುಗಳನ್ನ ಗುರ್ತಿಸಿದಾಗ ಅದನ್ನ ಸರಿ ಮಾಡ್ಕೊಳ್ಳೋಕೆ ಮೋಟಿವೇಶನ್ ಜಾಸ್ತಿ ಇರುತ್ತೆ. ಇದೊಂದು ರೀತಿ ಸೆಲ್ಫ್ ರಿಫ್ಲೆಕ್ಷನ್ಗೆ ಮಿರರ್ ತರ. ಸರಿ, ಈಗ ಬೇಸಿಕ್ ಮತ್ತೆ ಇಂಟರ್ಮೀಡಿಯೇಟ್ ಆಯ್ತು. ಇನ್ನು ಅಡ್ವಾನ್ಸ್ ಲೆವೆಲ್. ಇಲ್ಲಿ ಫ್ಲೂಯೆನ್ಸಿ, ಲ್ಯಾಂಗ್ವೇಜ್ನ ಸಟಲ್ಟೀಸ್ ಅಂದ್ರೆ ಸೂಕ್ಷ್ಮತೆಗಳು, ಇವನ್ನ ಕಲಿಯೋದು. ಇಲ್ಲಿ ಅಭಿಪ್ರಾಯ ಹೇಳೋದು, ಇನ್ ಮೈ ಒಪಿನಿಯನ್, ಐ ಫೀಲ್ ದ್ಯಾಟ್. ಆಮೇಲೆ ಕಂಡೀಷನಲ್ ಸೆಂಟೆನ್ಸಸ್, ಇಫ್ ಐ ಸ್ಟಡಿ ಹಾರ್ಡ್ ಐ ವಿಲ್ ಪಾಸ್, ಇಫ್ ಐ ವರ್ ಅ ಬರ್ಡ್ ಐ ವುಡ್ ಫ್ಲೈ. ಮತ್ತೆ ಇಡಿಯಮ್ಸ್, ನುಡಿಗಟ್ಟಿಗಳು, ಬ್ರೇಕ್ ದಿ ಐಸ್, ಪೀಸ್ ಆಫ್ ಕೇಕ್. ಇವೆಲ್ಲ ಭಾಷೆಗೆ ಒಂದು ಕಲರ್ ಕೊಡುತ್ತಲ್ವಾ? ಖಂಡಿತವಾಗಿ. ಇಡಿಯಮ್ಸು ಮತ್ತೆ ಕಂಡೀಷನಲ್ಸ್ ಭಾಷೆಗೆ ಒಂದು ನ್ಯಾಚುರಲ್ ಫೀಲ್ ಮತ್ತೆ ಡೆಪ್ತ್ ಕೊಡುತ್ತೆ. ಬರೀ ಸಿಂಪಲ್ ಸೆಂಟೆನ್ಸ್ ಬದಲು ಈ ತರಹ ಸ್ಟ್ರಕ್ಚರ್ಸ್ ಬಳಸಿದ್ರೆ ನಾವು ಲ್ಯಾಂಗ್ವೇಜ್ನಲ್ಲಿ ಮೆಚ್ಯೂರ್ ಆಗಿದ್ದೀವಿ ಅಂತ ತೋರಿಸುತ್ತೆ. ಆದರೆ ಇಡಿಯಮ್ಸ್ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಇವನ್ನ ಲಿಟ್ರಲ್ ಆಗಿ ಟ್ರಾನ್ಸ್ಲೇಟ್ ಮಾಡಕ್ಕಾಗಲ್ಲ. ಕನ್ನಡದಲ್ಲಿ ಕುರಿ ತೋಳಾಯ್ತು ಅನ್ನೋದನ್ನ ಇಂಗ್ಲಿಷಿಗೆ ನೇರವಾಗಿ ಹೇಳಿದ್ರೆ ಮೀನಿಂಗ್ಲೆಸ್ ಆಗುತ್ತೆ ಅಲ್ವಾ? ಹಾಗೇನೆ ಇಂಗ್ಲಿಷ್ನ ಬ್ರೇಕ್ ದಿ ಐಸ್ ಅಂದ್ರೆ ಮಂಜುಗಡ್ಡೆ ಒಡಿ ಅಂತ ಅನ್ಕೊಂಡ್ರೆ ಹೇಗೆ? ಸೊ ಅದರ ಕಾಂಟೆಕ್ಸ್ಚುಯಲ್ ಮೀನಿಂಗ್ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಇದು ಬಹಳ ಮುಖ್ಯವಾದ ಪಾಯಿಂಟ್. ಈ ಹಂತದಲ್ಲಿ ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಇಂಗ್ಲಿಷ್ ನಡುವಿನ ವ್ಯತ್ಯಾಸ ಕೂಡ ತಿಳ್ಕೋಬೇಕಂತೆ. ಇದೇಕಿಷ್ಟು ಇಂಪಾರ್ಟೆಂಟ್? ಯು ಪ್ಲೀಸ್ ಸೆಂಡ್ ಮಿ ದ ರಿಪೋರ್ಟ್? ಫ್ರೆಂಡ್ಸ್ ಜೊತೆ ಮಾತಾಡೋ ಭಾಷೆಗಿಂತ ಹೇ ಕ್ಯಾನ್ ಯು ಸೆಂಡ್ ದಟ್ ರಿಪೋರ್ಟ್ ಬೇರೆ ಇರುತ್ತೆ. ತಪ್ಪು ಸಂದರ್ಭದಲ್ಲಿ ತಪ್ಪು ಲ್ಯಾಂಗ್ವೇಜ್ ಬಳಸಿದ್ರೆ ಅದು ನಮ್ಮ ಬಗ್ಗೆ ರಾಂಗ್ ಇಂಪ್ರೆಷನ್ ಕೊಡಬಹುದು, ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಕಾಣಬಹುದು ಅಥವಾ ಓವರ್ ಫಾರ್ಮಲ್ ಆಗಿ ಕಾಣಿಸಬಹುದು. ಇದು ಕಮ್ಯುನಿಕೇಷನ್ ಸಕ್ಸಸ್ಗೆ ತುಂಬಾ ಮುಖ್ಯ. ಹೌದು. ಕಾಂಟೆಕ್ಸ್ಟ್ ಇಸ್ ಕೀ. ಇಲ್ಲಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಸ್ಟ್ರಕ್ಚರ್ಸ್ ನಾಟ್ ಓನ್ಲಿ ಬಟ್ ಆಲ್ಸೋ ಡಿಸ್ಪೈಟ್ ಮತ್ತೆ ಕಾಮನ್ ಮಿಸ್ಟೇಕ್ಸ್ ಸರಿ ಮಾಡ್ಕೊಳ್ಳೋದ್ರ ಬಗ್ಗೆನೂ ಹೇಳಿದ್ದಾರೆ. ಹಿ ಡೂ ಬದಲು ಹಿ ಡಸ್. ಇದು ಒಂದು ಎಕ್ಸಾಂಪಲ್. ನಮ್ಮ ಕನ್ನಡ ಗ್ರಾಮರ್ ಇನ್ಫ್ಲೂಯೆನ್ಸ್ನಿಂದ ಈ ಥರ ಬೇರೆ ಮಿಸ್ಟೇಕ್ಸ್ ಆಗ್ಬೋದಾ? ಓ, ಖಂಡಿತ ಆಗುತ್ತೆ. ಉದಾಹರಣೆಗೆ, ಕನ್ನಡದಲ್ಲಿ ಕ್ವೆಶ್ಚನ್ ಕೇಳೋಕೆ ಸೆಂಟೆನ್ಸ್ ಕೊನೆಗೆ ಆ ಸೇರಿಸ್ತೀವಿ, ಅವನು ಬರುತ್ತಾನಾ? ಆದ್ರೆ ಇಂಗ್ಲಿಷ್ನಲ್ಲಿ ಆಕ್ಸಿಲರಿ ವರ್ಬ್ ಮುಂದೆ ತರಬೇಕು, ಇಸ್ ಹಿ ಕಮಿಂಗ್? ಈ ಡಿಫ್ರೆನ್ಸ್ ಗೊತ್ತಿಲ್ಲದೆ ಹಿ ಇಸ್ ಕಮಿಂಗ್ ಅಂತ ಕೇಳೋದು ಕಾಮನ್ ಮಿಸ್ಟೇಕ್. ಹಾಗೇನೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಪೀಪಲ್ ಇಸ್ ಬದಲು ಪೀಪಲ್ ಆರ್. ಆಮೇಲೆ ಆರ್ಟಿಕಲ್ಸ್ ಎ ಆನ್ ದ ಬಳಕೆ, ಇವುಗಳಲ್ಲೆಲ್ಲ ಕನ್ನಡ ಸ್ಪೀಕರ್ ಸಾಮಾನ್ಯವಾಗಿ ತಪ್ಪು ಮಾಡ್ತಾರೆ. ಇವನ್ನೆಲ್ಲ ಗುರ್ತಿಸಿ ಸರಿ ಮಾಡ್ಕೊಳ್ಳೋದು ಫ್ಲೂಯೆನ್ಸಿಗೆ ತುಂಬಾ ಅಗತ್ಯ. ಜಾಬ್ ಇಂಟರ್ವ್ಯೂ ತರ ರಿಯಲ್ ಲೈಫ್ ಸಿಚುವೇಶನ್ಸ್ ಎಕ್ಸಾಂಪಲ್ಸ್ ಕೂಡ ಇದೆಯಂತೆ. ನಿಮ್ಮ ಬಗ್ಗೆ ಹೇಳಿ, ಟೆಲ್ ಮಿ ಅಬೌಟ್ ಯೋರ್ ಸೆಲ್ಫ್, ಈ ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡಬೇಕು ಅಂತನೂ ಇದೆಯಂತೆ. ಇಂಟರ್ವ್ಯೂ ಟೆನ್ಷನ್ನಲ್ಲಿ ಇದು ಹೆಲ್ಪ್ ಆಗ್ಬೋದಲ್ಲ? ಖಂಡಿತ.
ಇಂಟರ್ವ್ಯೂ ಅಂದ್ರೆ ಬರೀ ನಮ್ಮ ಕ್ವಾಲಿಫಿಕೇಷನ್ಸ್ ಹೇಳೋಡಲ್ಲ, ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ತೋರ್ಸೋದು ಕೂಡ. ಆ ತರಹ ಪ್ರೆಷರ್ ಸಿಚುವೇಶನ್ಸ್ಗೆ ಮೊದಲೇ ರೆಡಿ ಆಗೋಕೆ ಈ ತರಹ ಎಕ್ಸಾಂಪಲ್ಸ್, ಸ್ಟ್ರಕ್ಚರ್ಸ್ ಹೆಲ್ಪ್ ಮಾಡುತ್ತೆ. ಕಾನ್ಫಿಡೆಂಟ್ ಆಗಿ, ಕ್ಲಿಯರ್ ಆಗಿ ಮಾತಾಡೋಕೆ ಬೇಕಾದ ಲ್ಯಾಂಗ್ವೇಜ್ ಟೂಲ್ಸ್ ಕೊಡುತ್ತೆ. ಈ ಹಂತದಲ್ಲಿ ಮುಂದೆ ಹೋಗೋಕೆ ಕೆಲವು ಸೀರಿಯಸ್ ಆದ ಸಲಹೆಗಳಿವೆ. ದಿನಕ್ಕೆ 1 ಗಂಟೆ ಬರೀ ಇಂಗ್ಲಿಷ್ನಲ್ಲಿ ಮಾತಾಡೋದು, ಇಂಗ್ಲಿಷ್ ಪೇಪರ್ ಓದೋದು, ಇಂಗ್ಲಿಷ್ನಲ್ಲೇ ಯೋಚಿಸೋಕೆ ತುಂಬಾನೇ ಟ್ರೈ ಮಾಡೋದು, ಸಬ್ಟೈಟಲ್ಸ್ ಇಲ್ಲದೆ ಇಂಗ್ಲಿಷ್ ಪ್ರೋಗ್ರಾಮ್ಸ್ ನೋಡೋದು. ಓಹ್, ದಿನಕ್ಕೆ 1 ಗಂಟೆ ಪೂರ್ತಿ ಇಂಗ್ಲಿಷ್ನಲ್ಲಿ. ಇದು ಸ್ವಲ್ಪ ಚಾಲೆಂಜಿಂಗ್ ಅಲ್ವಾ? ಹೌದು, ಚಾಲೆಂಜಿಂಗ್ ಹೌದು. ಆದ್ರೆ ಲ್ಯಾಂಗ್ವೇಜ್ ಕಲಿಯೋಕೆ ಅದರಲ್ಲಿ ಪೂರ್ತಿ ಇಮ್ಮರ್ಸ್ ಆಗೋದಿದೆಯಲ್ಲ, ಅದು ಬೆಸ್ಟ್ ಮೆಥಡ್ಸ್ಗಳಲ್ಲಿ ಒಂದು. ದಿನಕ್ಕೆ 1 ಗಂಟೆ ಆಗ್ದಿದ್ರೂ ರೆಗ್ಯುಲರ್ ಆಗಿ ಒಂದು ಹಾಫ್ ಅನ್ ಅವರ್ ಆದ್ರೂ ಕಂಪ್ಲೀಟ್ ಆಗಿ ಇಂಗ್ಲಿಷ್ನಲ್ಲೇ ಕಮ್ಯುನಿಕೇಟ್ ಮಾಡೋಕೆ ಟ್ರೈ ಮಾಡಿದ್ರೆ ಆ ಇಂಗ್ಲಿಷ್ನಲ್ಲಿ ಥಿಂಕ್ ಮಾಡೋ ಕೆಪಾಸಿಟಿ ಬೇಗ ಬರುತ್ತೆ. ಇಂಗ್ಲಿಷ್ ಪೇಪರ್, ಸ್ಟೋರೀಸ್ ಓದಿದ್ರೆ ವೊಕ್ಯಾಬ್ಯುಲರಿ, ಸೆಂಟೆನ್ಸ್ ಸ್ಟ್ರಕ್ಚರ್ಸ್ ಇಂಪ್ರೂವ್ ಆಗುತ್ತೆ. ಸಬ್ಟೈಟಲ್ಸ್ ಇಲ್ದೆ ನೋಡಿದ್ರೆ ಲಿಸ್ನಿಂಗ್ ಸ್ಕಿಲ್ ಶಾರ್ಪ್ ಆಗುತ್ತೆ. ಇದು ಕಷ್ಟ ಅನಿಸ್ತ್ರೂ ರಿಸಲ್ಟ್ ಖಂಡಿತ ಇರುತ್ತೆ. ಕಲಿಯರ್ ಹೆಲ್ಪಲಿ ಅಂತ ಈ ಗೈಡ್ನಲ್ಲಿ ಒಂದು 30 ಡೇ ಸ್ಟಡಿ ಪ್ಲಾನ್ ಕೂಡ ಇದೆಯಂತೆ. ಇದು ವೀಕ್ ಬೈ ವೀಕ್ ಗೋಲ್ಸ್ ಸೆಟ್ ಮಾಡುತ್ತೆ. ವೀಕ್ 1 ಬೇಸಿಕ್ಸ್, ವೀಕ್ 2 ಡೈಲಿ ಕಾನ್ವರ್ಸೇಷನ್, ವೀಕ್ 3 ಗ್ರಾಮರ್, ವೀಕ್ 4 ಫ್ಲೂಯೆನ್ಸಿ. ಇದು ನೋಡೋಕೆ ತುಂಬಾ ಸಿಸ್ಟಮ್ಯಾಟಿಕ್ ಆಗಿದೆ. ಆದರೆ ಈ ಥರ ಸ್ಟ್ರಿಕ್ಟ್ ಪ್ಲಾನ್ ಎಲ್ರಿಗೂ ಸೂಟ್ ಆಗುತ್ತಾ? ಇದು ಒಳ್ಳೆ ಪ್ರಶ್ನೆ. ಈ 30 ಡೇ ಪ್ಲಾನ್ ಇದೆಯಲ್ಲ, ಅದೊಂದ್ ರೀತಿ ಟೆಂಪ್ಲೇಟ್ ಇದ್ದಾಗೆ. ಅದರ ಸ್ಟ್ರಕ್ಚರು ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಕಲಿಯೋದು, ಪ್ರತಿದಿನ ಸ್ವಲ್ಪ ಟೈಮ್ ಕೊಡೋದು, ಅದು ತುಂಬಾ ಯೂಸ್ಫುಲ್. ಎಲ್ರೂ ದಿನ ಕರೆಕ್ಟಾಗಿ 30 ನಿಮಿಷ, 10 ನಿಮಿಷ ವೊಕ್ಯಾಬ್ಲರಿ, 10 ನಿಮಿಷ ಲಿಸನಿಂಗ್, 10 ನಿಮಿಷ ಸ್ಪೀಕಿಂಗ್ ಕೊಡಕ್ಕಾಗಲ್ಲ. ಆದ್ರೆ ಈ ಪ್ಲಾನ್ ಹಿಂದಿನ ಪ್ರಿನ್ಸಿಪಲ್ ಇಂಪಾರ್ಟೆಂಟ್: ಕನ್ಸಿಸ್ಟೆನ್ಸಿ. ವಾರದಲ್ಲಿ 5 ದಿನ, ದಿನಕ್ಕೆ 15 ನಿಮಿಷ ಆದ್ರೂ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಇಂಪ್ರೂವ್ಮೆಂಟ್ ಕಾಣುತ್ತೆ. ಪ್ಲಾನ್ ಅನ್ನ ಅವರವರ ಟೈಮು, ಅವರವರ ಸ್ಪೀಡ್ಗೆ ತಕ್ಕ ಹಾಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಈ ಪ್ಲಾನಲ್ಲಿ ಗೂಗಲ್ ಟ್ರಾನ್ಸ್ಲೇಟ್, ಡುವೋಲಿಂಗೋ, ಯೂಟ್ಯೂಬ್ ಚಾನೆಲ್ಸ್ ತರಹ ಟೂಲ್ಸ್ ಬಗ್ಗೆನೂ ಹೇಳಿದಾರಂತೆ. ಇವುಗಳ ರೋಲ್ ಏನು? ಇವು ಲರ್ನಿಂಗ್ ಅನ್ನ ಸ್ವಲ್ಪ ಇಂಟರಾಕ್ಟಿವ್ ಮತ್ತೆ ಇಂಟ್ರೆಸ್ಟಿಂಗ್ ಮಾಡ್ತವೆ. ಗೂಗಲ್ ಟ್ರಾನ್ಸ್ಲೇಟ್ ವರ್ಡ್ ಮೀನಿಂಗ್ಸ್ ತಿಳ್ಕೊಳಕ್ಕೆ, ಸಿಂಪಲ್ ಸೆಂಟೆನ್ಸ್ ಟ್ರಾನ್ಸ್ಲೇಟ್ ಮಾಡಿ ನೋಡಕ್ಕೆ ಯೂಸ್ಫುಲ್. ಡ್ಯುವೋಲಿಂಗೋ ತರಹ ಆಪ್ಸ್ ಗೇಮ್ ತರಹ ಗ್ರಾಮರ್, ವೊಕ್ಯಾಬ್ಲರಿ ಕಲಿಸುತ್ತವೆ. ಯೂಟ್ಯೂಬ್ನಲ್ಲಂತೂ ಎಷ್ಟೋ ಚಾನೆಲ್ಸ್ ಇವೆ: ಪ್ರೊನೌನ್ಸಿಯೇಷನ್, ಡೈಲಿ ಕಾನ್ವರ್ಸೇಷನ್, ಗ್ರಾಮರ್ ಲೆಸನ್ಸ್. ಸೊ ಗೈಡ್ನಲ್ಲಿ ಕಲ್ತಿದ್ದನ್ನ ಬೇರೆ ಬೇರೆ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಕ್ಕೆ, ರೀಇನ್ಫೋರ್ಸ್ ಮಾಡ್ಕೊಳ್ಳಕ್ಕೆ ಇವು ಹೆಲ್ಪ್ ಮಾಡ್ತವೆ. ಆದ್ರೆ ಬರೀ ಆಪ್ಸ್ ಮೇಲೆ ಡಿಪೆಂಡ್ ಆಗದೆ ಗೈಡ್ನ ಸ್ಟ್ರಕ್ಚರ್ಡ್ ಪಾತ್ ಫಾಲೋ ಮಾಡೋದು ಇಂಪಾರ್ಟೆಂಟ್. ಓಕೆ, ಕೊನೆಯದಾಗಿ ಆ ಸಿಚುವೇಶನಲ್ ಎಕ್ಸಾಂಪಲ್ಸ್ ಬಗ್ಗೆ ಮಾತಾಡೋಣ. ಮಾರ್ನಿಂಗ್ ರೂಟೀನ್, ಆಫೀಸ್, ಶಾಪಿಂಗ್, ಇಂಟರ್ವ್ಯೂ, ಹೀಗೆ ಸ್ಪೆಸಿಫಿಕ್ ಸಿಚುವೇಶನ್ಸ್ಗೆ ಬೇಕಾದ ಸೆಂಟೆನ್ಸಸ್, ಕಾನ್ವರ್ಸೇಷನ್ಸ್ ಕೊಟ್ಟಿದ್ದಾರಂತೆ. ಉದಾಹರಣೆಗೆ ಆಫೀಸ್ನಲ್ಲಿ ಕುಡ್ ಯು ಪ್ಲೀಸ್ ರಿವ್ಯೂ ದಿಸ್ ಡಾಕ್ಯುಮೆಂಟ್, ಶಾಪಿಂಗ್ನಲ್ಲಿ ಡ್ಯೂ ಯು ಹ್ಯಾವ್ ದಿಸ್ ಇನ್ ಅ ಸ್ಮಾಲರ್ ಸೈಜ್. ಇದು ಕಲ್ತ ಗ್ರಾಮರ್, ವೊಕ್ಯಾಬ್ಲರಿನ ರಿಯಲ್ ಲೈಫ್ನಲ್ಲಿ ಹೇಗೆ ಬಳಸೋದು ಅಂತ ತೋರಿಸುತ್ತೆ ಅಲ್ವಾ? ಖಂಡಿತವಾಗಿಯೂ. ಇದು ಥಿಯರಿ ಮತ್ತೆ ಪ್ರಾಕ್ಟೀಸ್ ನಡುವಿನ ಬ್ರಿಡ್ಜ್. ಗ್ರಾಮರ್ ರೂಲ್ಸ್ ಕಲಿಯೋದು ಒಂದು ಪಾರ್ಟ್ ಆದ್ರೆ ಅವನ್ನ ಸರಿಯಾದ ಕಾಂಟೆಕ್ಸ್ಟಲ್ಲಿ ನ್ಯಾಚುರಲ್ ಆಗಿ ಬಳಸೋದು ಇನ್ನೊಂದು ಪಾರ್ಟ್. ಶಾಪಿಂಗ್ ಕಾನ್ವರ್ಸೇಷನ್ ಎಕ್ಸಾಂಪಲ್ ತಗೊಳ್ಳಿ. ಹೌ ಮಚ್ ಇಸ್ ದಿಸ್ ಅಂತ ಕೇಳೋದ್ರಿಂದ ಹಿಡಿದು ಡಿಸ್ಕೌಂಟ್ ಕೇಳೋ ತನಕ, ಇಸ್ ದೇರ್ ಎನಿ ಡಿಸ್ಕೌಂಟ್, ಈ ತರಹ ಸೆಂಟೆನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಆಕ್ಚುಲ್ ಆಗಿ ಅಂಗಡಿ ಹೋದಾಗ ಮಾತಾಡೋಕೆ ಹೆಸಿಟೇಷನ್ ಕಡಿಮೆ ಆಗುತ್ತೆ. ಇದು ಬರೀ ಲ್ಯಾಂಗ್ವೇಜ್ ಕಲಿಯೋದಲ್ಲ, ಆ ಲ್ಯಾಂಗ್ವೇಜ್ ಬಳಸಿ ನಮ್ಮ ಕೆಲಸಗಳನ್ನ ಮಾಡ್ಕೊಳ್ಳೋ ಕಾನ್ಫಿಡೆನ್ಸ್ ಗಳಿಸೋದು. ಅಲ್ದೇ ಈ ಎಕ್ಸಾಂಪಲ್ಸು ಬರೀ ಸ್ಯಾಂಪಲ್ಸ್ ಅಲ್ಲ, ಅವು ರಿಯಲ್ ಲೈಫ್ ಸಿಚುವೇಶನ್ಸ್ಗೆ ಒಂದು ರೀತಿ ರಿಹರ್ಸಲ್ ಥರ ಕಲ್ತದ್ದನ್ನ ಬಳಸೋಕೆ ಧೈರ್ಯ ಕೊಡುತ್ತೆ. ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆಯಿಂದ ಕ್ಲಿಯರ್ ಆಗೋದೇನೆಂದ್ರೆ, ಈ ಸ್ಪೋಕನ್ ಇಂಗ್ಲಿಷ್ ಥ್ರೂ ಕನ್ನಡ ಗೈಡ್ ಇದೆಯಲ್ಲ, ಇದು ಬರೀ ಲ್ಯಾಂಗ್ವೇಜ್ ಲೆಸನ್ಸ್ ಅಲ್ಲ. ಇದು ಕನ್ನಡ ಸ್ಪೀಕರ್ಸ್ನ ನೀಡ್ಸ್ ಗಮನದಲ್ಲಿ ಇಟ್ಕೊಂಡು ಸಿಂಪಲ್ ಸೆಂಟೆನ್ಸ್ಗಳಿಂದ ಹಿಡಿದು ಕಾಂಪ್ಲೆಕ್ಸ್ ಕಾನ್ವರ್ಸೇಷನ್ ತನಕ, ಗ್ರಾಮರ್ ರೂಲ್ಸ್ನಿಂದ ಹಿಡಿದು ಪ್ರಾಕ್ಟಿಕಲ್ ಯೂಸೇಜ್ ತನಕ ಸ್ಟೆಪ್ ಬೈ ಸ್ಟೆಪ್ ತುಂಬ ಸಿಸ್ಟಮ್ಯಾಟಿಕ್ ಆಗಿ ಇಂಗ್ಲಿಷ್ ಸ್ಪೀಕಿಂಗ್ ಸ್ಕಿಲ್ಸ್ ಡೆವಲಪ್ ಮಾಡೋಕ್ಕೆ ಒಂದು ಕ್ಲಿಯರ್ ಆದ ರೋಡ್ ಮ್ಯಾಪ್ ಕೊಡುತ್ತೆ. ಹೌದು, ಇದರ ಮೇನ್ ಸ್ಟ್ರೆಂತ್ ಇರೋದೇ ಅದರ ಸ್ಟ್ರಕ್ಚರ್ಡ್ ಅಪ್ರೋಚಲ್ಲಿ. ಬಿಗಿನರ್, ಇಂಟರ್ಮೀಡಿಯೇಟ್, ಅಡ್ವಾನ್ಸ್ಡ್. ಪ್ರಾಕ್ಟಿಕ್ಯಾಲಿಟಿಗೆ ಕೊಡೋ ಇಂಪಾರ್ಟೆನ್ಸಲ್ಲಿ, ಸಿಚುವೇಶನಲ್ ಎಕ್ಸಾಂಪಲ್ಸ್ ಮತ್ತೆ ರೆಗ್ಯುಲರ್ ಪ್ರಾಕ್ಟೀಸ್ಗೆ ಮೋಟಿವೇಟ್ ಮಾಡೋ ಟಿಪ್ಸ್ ಮತ್ತೆ ಪ್ಲಾನಲ್ಲಿ. ಗ್ರಾಮರ್ನ ಬರೀ ರೂಲ್ಸ್ ಆಗಿ ನೋಡದೆ ಕಮ್ಯುನಿಕೇಷನ್ ಟೂಲ್ ಆಗಿ ನೋಡೋದು. ಮತ್ತೆ ಕನ್ನಡದ ಬೇಸ್ ಯೂಸ್ ಮಾಡಿಕೊಂಡು, ಆದ್ರೆ ಕನ್ನಡದ ಥಿಂಕಿಂಗ್ ಫ್ರೇಮ್ವರ್ಕ್ನಿಂದ ಹೊರಗೆ ಬಂದು ಇಂಗ್ಲಿಷ್ನಲ್ಲಿ ಯೋಚಿಸೋಕೆ ಎನ್ಕರೇಜ್ ಮಾಡೋದು, ಅದೇ ಇದರ ಕೋರ್. ಸರಿ,
ಅಂತಿಮವಾಗಿ ನಮ್ಮ ಕೇಳುಗರಿಗೆ ಒಂದು ಯೋಚನೆ ಮಾಡೋಕ್ಕಿಲ್ಲೊಂದು ಪ್ರಶ್ನೆ. ಈ ಗೈಡ್ನ ಟೆಕ್ನಿಕ್ಸ್, ಸ್ಟ್ರಕ್ಚರ್ ಬಳಸಿ ಇಂಗ್ಲಿಷ್ ಕಲಿಬೋದು, ಓಕೆ. ಆದರೆ ಲ್ಯಾಂಗ್ವೇಜ್ ಕಲಿಯೋದು ಅಂದ್ರೆ ಬರೀ ವರ್ಡ್ಸ್, ಗ್ರಾಮರ್ ಕಲಿಯೋದಾ? ಅಥವಾ ಅದು ಒಂದು ಹೊಸ ರೀತಿಯಲ್ಲಿ ಯೋಚಿಸೋಕೆ, ಜಗತ್ತನ್ನು ನೋಡೋಕೆ ಕಲಿಯೋದು ಹೌದಾ? ಈ ಕನ್ನಡದ ಆಲೋಚನಾ ಕ್ರಮದಿಂದ ಇಂಗ್ಲಿಷ್ನ ಆಲೋಚನಾ ಕ್ರಮಕ್ಕೆ ಬದಲಾಗುವ ಒಂದು ಮೆಂಟಲ್ ಜರ್ನಿ ಇದೆಯಲ್ಲ, ಅದು ಲ್ಯಾಂಗ್ವೇಜ್ ಲರ್ನಿಂಗ್ನಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಇದ್ರ ಬಗ್ಗೆ ನೀವೇನು ಯೋಚಿಸ್ತೀರಿ? ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ.